ದೊಡ್ಡಬಳ್ಳಾಪುರದವರು. ತಂದೆ ನರಸಿಂಹಪ್ಪ, ತಾಯಿ ಜಯಮ್ಮ. ಇವರ ಭೂಗರ್ಭದಲ್ಲಿ ಮೊದಲನೇ ಮಗಳಾಗಿ ಜನಿಸಿರ್ತಾರೆ. ಅದೃಷ್ಟವಂತೆ ಅಂತ ಹೇಳ್ಬೋದು. ಕಲಾವಿದೆ ಆಗಿದ್ದಾರೆ, ಒಳ್ಳೆ ಹಾಡು ಆಡ್ತಾರೆ, ಒಳ್ಳೆ ಕಂಠ, ಮೊದಲ ಕಂಠ ಇದೆ. ಅಂಥವ್ರು ಇವತ್ತು ಈ ಒಂದು ಜಯಪ್ರದ ಸ್ಟುಡಿಯೋಲ್ಲಿ ಬಂದು ಇಷ್ಟು ದೂರ ಬಂದು ಜನ್ಮದಿನ ಆಚರಿಸ್ಕೊಳ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ. ನಿಜವಾಗ್ಲು ಈ ಥರವರೆಲ್ಲ ಬಂದು ಈ ಸ್ಟುಡಿಯೋದಲ್ಲಿ ಜನ್ಮದಿನ ಆಚರಿಸ್ಕೊಂಡು ಈ ಸ್ಟುಡಿಯೋಗೂ ಒಂದು ಕಡೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಸ್ಥೆಗೂ ಕೂಡ ಒಂದು ಕಡೆ ನಿರಂತರವಾಗಿ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ನಿರ್ದೇಶಕರು ನಿರಂತರವಾಗಿ ಪ್ರತಿ ತಿಂಗಳು ಯಾವನ್ನೇ ತಪ್ಪಿದ್ರೇನು ರಾಜ್ಕುಮಾರ್ ಅವ್ರಿಗೆ ಜ್ಯೋತಿ ಬೆಳಗದಂತೂ ತಪ್ಪಿಸಲ್ಲ. ನಾವೆಲ್ಲ ಜೊತೆಯಾಗಿದ್ದೀವಿ ಅವ್ರಿಗೆ ಬೆನ್ನೆಲುಬಾಗಿ. ಈಗಾಗಲೇ 8 ಆಗಿದೆ. ನಿಜವಾಗ್ಲೂ 9ನೇದು ಎಲ್ಲಂತ ಅನೌನ್ಸ್ ಮಾಡಿಬಿಟ್ರೆ ಒಳ್ಳೆಯದು. ನೆಕ್ಸ್ಟ್ 9ನೇದು ಈ ಮಗುಗೆ ಇನ್ನೂ 100 ಕಾಲ ಸುಖ ಶಾಂತಿ ನೆಮ್ಮದಿಯಾಗಿ ನಿಮ್ಮೆಲ್ಲರ ಆಶೀರ್ವಾದ ಈ ಜನ್ಮದಿನ ಆಚರಿಸ್ಕೊಳ್ತಾರೆ ಹೆಣ್ಮಗು ಮೇಲೆ ಇರಲಿ. ಆ ಹೆಣ್ಮಗುಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ ನಿಮ್ಮ ಆಶೀರ್ವಾದದೊಂದಿಗೆ. ಬಂಧುಗಳೇ, ಈ ಒಂದು ಅವಕಾಶ ಕಲ್ಪಿಸಿಕೊಂಡ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಯೂರ ವರ್ಮ ವೆಂಕಟೇಶ್ವರಿಗೆ ಜೋರ ಚಪ್ಪಾಳೆಯೊಂದಿಗೆ ಅವ್ರಿಗೆ ಶುಭ ಹಾರೈಸಿದ್ದಾರೆ 9 ತಿಂಗಳಾಗಲಿ ಅಂತ. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ನಾಗವೇಣಿ ಮೇಡಮ್ ಹುಟ್ಟದ ಪ್ರಯುಕ್ತ ನಾಗಿಣಿಯವರು ಒಂದು ಪುಷ್ಪ ಮಾಲೆ ಹಾಕ್ತಿದ್ದಾರೆ. ಆಗಲಿ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನ. ಸನ್ಮಾನ ಮಾಡಿಬಿಡಿ, ಆಮೇಲೆ ಮಾಡೋಣ. ಸನ್ಮಾನ ಮಾಡಿಬಿಡಿ. ಅವ್ರಿಗೆ ಏನಿದೆ ಒಂದು ವೆಂಕಟಸ್ವಾಮಿಯವರಿಂದ ಒಂದು ಶಾಲು ಮತ್ತೆ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಹುಟ್ಟದ ಶುಭಾಶಯಗಳು ತಿಳಿಸ್ತದೆ. ಪೇಟ ಇದ್ರೆ ಇಲ್ಲ ಪರವಾಗಿಲ್ಲ. ಕೇಕ್ ಕಟ್ ಮಾಡೋಕೆ ಮುಂಚೆ ಫೋಟೋದಲ್ಲಿದ್ರೆ ಒಳ್ಳೆಯದು ಅಂತ ಅಷ್ಟೇ. ಶುಭವಾಗಲಿ. ಜೋರ ಚಪ್ಪಾಳೆಯೊಂದಿಗೆ ವೆಂಕಟಸ್ವಾಮಿ ಅವರು ದೇವನಹಳ್ಳಿಯಿಂದ ಬಂದಿದ್ದಾರೆ ಶುಭ ಹಾರೈಸೋಸ್ಕರ. ಬನ್ನಿ, ಈಗ ಎಲ್ಲರೂ ಬನ್ನಿ. ಒಬ್ಬರು ಮಾತ್ರ ಫೋಟೋ ಹಿಡಿದ್ಬಿಟ್ಟು ಎಲ್ಲರೂ ಬನ್ನಿ. ಇದು ಬರ್ತಡೇ, ನಮ್ಮ ಕಲಾವಿದರ ಬರ್ತಡೇ, ನಮ್ಮ ಕುಟುಂಬದ ಬರ್ತಡೇ ಅಂತ ಹೇಳ್ತಾ ಎಲ್ಲರೂ ಬನ್ನಿ. ಎಲ್ಲದಕ್ಕೆ ಭಾಗವಹಿಸಿ, ಎಲ್ಲರೂ ಭಾಗವಹಿಸಿ. ಮೈಕ್ ಕೊಡಿ, ಎಲ್ಲ ಕೈಗೆ ಮಾಡಿ ಮ್ಯಾಚ್ ಬಾಕ್ಸ್ ಕೊಡಿ. ಬನ್ನಿ ಮೇಡಮ್, ಬನ್ನಿ. ಎಲ್ಲ ಕಲಾವಿದರೆಲ್ಲ ಬನ್ನಿ. ನಮ್ಮ ಕಲಾವಿದರು ಬರ್ತಾನೆ. ನಾಗವೇಣಿಯವರಿಗೆ 100 ವರ್ಷಗಳ ಕಾಲ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಎಲ್ಲರೂ
ಆಕಾಶದ ಜಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಶುಭ ದಿನಕ್ಕೆ ಬನ್ನಿ ಎಲ್ಲರೂ ಬನ್ನಿ ಈಗ ಬಂದ್ಬಿಡಿ ದಯಮಾಡಿ ಎಲ್ಲರೂ ಬನ್ನಿ. ಎಲ್ಲರೂ ಬಂದು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೊಡ್ತಾ ಇದ್ದೇವೆ. ನಾಗವೇಣಿ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನ. ಲತಾ ಮೇಡಮ್ ಅವರು ನಿಸ್ವಾರ್ಥ ಸೇವೆ ನೋಡಿ ಪಾಪ ಫೋಟೋ ಹಿಡಿತಾ ಇದ್ದಾರೆ. ಹೆಂಗೆ ಮೇಡಮ್ ನೀವು ಬರ್ಬೇಕು ಒಂದು ಫೋಟೋದಲ್ಲಿ ಬನ್ನಿ. ಶಾರ್ಟ್ ಕ್ಯಾಮ್ರಾ ಆಕ್ಷನ್ ಹೋಗೋದು ಬಿಡಾಕಿ ಎಲ್ಲ ನೋಡಿ ಅಪ್ಪಲ್ ನೋಡಿ ಎಲ್ಲ ಸ್ವಲ್ಪ ನಗಿದ್ರು ಎಲ್ಲ ಮಲ್ಕೊಂಡಿದ್ರಲ್ಲ. ನೀವು ಬನ್ನಿ ಡಾಕ್ಟರ್ ರಾಜ್ಕುಮಾರ್ಗೆ ಒಂದು ನಾಗವೇಣಿ ಮೇಡಮ್ ಅವ್ರಿಗೆ ಈಗ ಇನ್ನೊಂದು ಒಂದು ನಿಮಿಷ ಒಂದೇ ಒಂದು ಕಾರ್ಯಕ್ರಮ ಅದಾದ ನಂತರ ಇಲ್ಲಿ ಒಂದು ಈಗ ಒಂದು ಮೊದಲನೇದಾಗಿ ಬರ್ತಡೇ ಬಾಯಿಗೆ ಇಲ್ಲಿ ಒಂದು ಹೂವು ಚೆಲ್ಲುವ ಕಾರ್ಯಕ್ರಮ. ಹೆಣ್ಣು ಮಕ್ಕಳೆಲ್ಲ ಸ್ವಲ್ಪ ಸ್ವಲ್ಪ ಗೆಸ್ಟ್ ಎಲ್ಲ ಇದೆ. ಈಗ ಒಂದು ವಿನಂತಿ ಏನಪ್ಪ ಅಂದ್ರೆ ಯಾರು ಹೂವು ಚೆಲ್ತಾರೋ ಅವ್ರು ಮಾತ್ರ ಒಂದು ಫೋಟೋಗೆ ವಿಡಿಯೋ ಒಂದು 30 ಸೆಕೆಂಡ್ ಎಲ್ಲರಿಗೂ ಹೂವು ಚೆಲ್ಲೋದಿದೆ. 30 ಸೆಕೆಂಡ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಸ್ವಲ್ಪ ಎಲ್ಲರಿಗೂ ಚೆಲ್ಲೋದು ಎಲ್ಲ ಒಂದೇ ಸರಿ ಹಾಕ್ಬೇಕು. ಈ ಟೇಬಲ್ ಎತ್ಬಿಡ್ತಾರೆ ಎಷ್ಟಕ್ಕೆ ಬೇಗ ಫೋನಲ್ಲಿ ಇವ್ರದೊಂದು ಈಗ ಇದೇ ಆಸೆ ಇದೆ ಸರ್. ಎಲ್ಲ ಒಂದು ಚೆಲ್ಲುತ್ತೀರಾ ಮಾತ್ರ ಸರ್ ನಾರಾಯಣ್ ಸರ್ ಬನ್ನಿ ಬೇಗ. ಮೇಡಮ್ ಅವ್ರ ಫೋನ್ ಎಲ್ಲರೂ ಬನ್ನಿ. ಈಗ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಸ್ಥೆಯಿಂದ ಇಂದು ಒಬ್ಬ ಕಲಾವಿದರನ್ನು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದವರನ್ನ ಇವತ್ತು ಬಡ ಕುಟುಂಬದಿಂದ ಬಂದಂತಹ ನಾಗವೇಣಿ ಮೇಡಮ್ ಅವರು ಗಾಯಕರು ಅದ್ಭುತವಾಗಿ ಗಾಯನವನ್ನು ಆಡಿದರು. ಎಲ್ಲರ ಜೊತೆಯಲ್ಲೂ ಗಾಯನ ಆಡಿದ್ರು.
ಒಂಥರ ಎಷ್ಟು ಜನಕ್ಕೆ ಕರನೆ ಅವ್ರ ಕಂಠಸಿರಿ ಇದೆ. ಇಂಥ ಕಲಾವಿದರನ್ನ ನಾವು ಗುರುತಿಸ್ಬೇಕು ಅಂತ ಈ ಒಂದು ಸಂಸ್ಥೆ ಕಡೆಯಿಂದ ನಾವೆಲ್ಲರೂ ಒಂದು ಪುಷ್ಪ ಅಲಂಕಾರವನ್ನು ಪುಷ್ಪಾರ್ಚನೆ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ನಾಗವೇಣಿ ಅವರಿಗೆ. ಮೂವತ್ತು ಸೆಕೆಂಡ್ ಇರಿ. ಜೈಪುರದ ಗಾನಲಹರಿ ಆಡಿಟೋರಿಯಂನಲ್ಲಿ ಈ ಒಂದು ಹುಟ್ಟುಹಬ್ಬ ಆಚರಿಸಿಕೊಳ್ತಾ ನಿಜವಾಗ್ಲೂ ಆನಂದ, ಸಂತೋಷ. ಈಗ ಮಯೂರ ವರ್ಮ ಸರ್ ನಮ್ಮ ಆತ್ಮೀಯ ಗೆಳೆಯ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ, ಅವರು ಕೂಡ ಒಂದು ವಿಡಿಯೋ ಟೈಮ್ ಇಲ್ಲ, ನಮ್ಮ VS ಅವರು ಎಲ್ಲರೂ ನಾರಾಯಣ್ ಸರ್, ಸಮಾಜ ಸೇವೆ ಮಾಡುತ್ತಾ ನಾರಾಯಣ್ ಸರ್ ವೆಂಕಟೇಶ್ ಸರ್ ಜೊತೆ ಸೇರ್ಕೊಂಡು ಅವರು ಬೆಳೀಲಿ ಅಂತ ನಮ್ಮ ಈ ಪುಷ್ಪಾರ್ಚನೆಯನ್ನು ಮಾಡ್ತಾ ಅವ್ರಿಗೆ ಕಾರ್ಯಕ್ರಮಕ್ಕೆ ಮುಖ್ಯ ಶುಭ ಅತಿಥಿಯಾಗಿ ಕೋರ್ತಾ ಬಂದಿದ್ದಾರೆ. ಇದ್ದೀವಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ಇಲ್ಲೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಮಯೂರ ವರ್ಮ ಸರ್. ಅವರು ಕೂಡ ಈ ಕಾರ್ಯಕ್ರಮ ಪರವಾಗಿ ಒಂದು ಪುಷ್ಪಾರ್ಚನೆ ಮಾಡ್ತಿದ್ದೇವೆ. ಮಯೂರ ವರ್ಮ ಸರ್ಗೆ ಶುಭವಾಗಿ. ಜೋರ ಚಪ್ಪಾಳೆ ಬರಲಿ. ಎಲ್ಲರಿಗೂ ಈ ಭಾಗ್ಯ ಸಿಗಲಿ, ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ಬ ಮುಖ್ಯ ಅತಿಥಿ ನಮ್ಮ ಚಲನಚಿತ್ರ ನಿರ್ದೇಶಕರು ಡಾಕ್ಟರ್ ನಾರಾಯಣ್ ಸರ್ ಅವರು ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸಬೇಕು. ಬನ್ನಿ.